ಎಲ್ಲರಿಗೂ ನಮಸ್ಕಾರ. ತರಗತಿ 5ರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 2 ಸಂಕಲನದ PBLಗಳನ್ನು ನೋಡೋಣ. PBLನ ಹೆಸರು ಹೀಗಿದೆ: ಸಂಕಲನ ಮಾಡೋಣ. ಒಳಗೊಂಡ ಪರಿಕಲ್ಪನೆಗಳು: 5 ಅಂಕಿಯ ಸಂಖ್ಯೆಗಳ ಸಂಕಲನ. ಕಲಿಕಾ ಫಲಗಳು ಹೀಗಿವೆ: ದಶಕವಿಲ್ಲದೆ 5 ಅಂಕಿ ಸಂಖ್ಯೆಗಳ ಸಂಕಲನ ಮಾಡುವುದು, ದಶಕದೊಂದಿಗೆ 5 ಅಂಕಿ ಸಂಖ್ಯೆಗಳ ಸಂಕಲನ ಮಾಡುವುದು. ಆಲೋಚಿಸಿ ಪ್ರಶ್ನೆಯು ಹೀಗಿದೆ: ನಮ್ಮ ದೈನಂದಿನ ಜೀವನದಲ್ಲಿ ನಾವು ಸಂಕಲನವನ್ನು ಎಲ್ಲಿ ಬಳಸುತ್ತೇವೆ? ಈ ಆಲೋಚಿಸಿ ಪ್ರಶ್ನೆಯನ್ನು ಮಕ್ಕಳಿಗೆ ಕೇಳೋದ್ರಿಂದ ಮಕ್ಕಳನ್ನು ಈ ಚಟುವಟಿಕೆಯತ್ತ ತರೋದಕ್ಕೆ ಉಪಯೋಗ ಆಗುತ್ತೆ. ಚಟುವಟಿಕೆ 1: ಸಂಖ್ಯಾ ಒಗಟು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈ ರೀತಿ ಇವೆ ಮತ್ತು ಚಟುವಟಿಕೆಯ ಸೂಚನೆಗಳು. ಚಟುವಟಿಕೆಯ ಸೂಚನೆಗಳನ್ನು ಮಕ್ಕಳಿಗೆ ಓದಲಿಕ್ಕೆ ಹೇಳಿ. ಅದರಲ್ಲಿ ಕೊಟ್ಟಿರೋ ಅಂತೆ ಒಂದು ಚಿತ್ರವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇದರಲ್ಲಿ ಚೌಕಗಳು ಹಾಗೂ ವೃತ್ತಗಳು 2 ರೀತಿ ಇದೆ. ಈ ಚೌಕಗಳಲ್ಲಿ ಸಂಖ್ಯೆಗಳನ್ನು ಕೊಡಲಾಗಿದೆ. ಈ ಚೌಕಗಳಲ್ಲಿರುವ 2 ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿದು ಆ ವೃತ್ತದಲ್ಲಿ ಬರಿಬೇಕು. ಇದೇ ರೀತಿ 3 ವೃತ್ತದಲ್ಲೂ ಸಹ ಮೊತ್ತವನ್ನು ಕಂಡುಹಿಡಿದು ಮಕ್ಕಳು ಉತ್ತರನ ಬರಿಬೇಕು. ಇಲ್ಲಿ ಪ್ರಶ್ನೆ ಕೇಳಲಾಗಿದೆ: ವೃತ್ತಗಳಲ್ಲಿನ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಈ 3 ವೃತ್ತದಲ್ಲಿ ಉತ್ತರವನ್ನು ಬರೆದ ಮೇಲೆ ಆ 3 ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ನೋಡಿ ಮಕ್ಕಳು ಇಲ್ಲಿ ಬರಿಬೇಕು. ಅದೇ ರೀತಿ ವೃತ್ತದಲ್ಲಿರುವ ಸಂಖ್ಯೆಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂತ ಸಹ ಇಲ್ಲಿ ಬರಿಬೇಕು. ಈ ರೀತಿ ಪ್ರಶ್ನೆ ಕೇಳೋದ್ರಿಂದ ಅವರಿಗೆ ಸಂಖ್ಯೆಗಳು ಅಂದ್ರೇನು, ಸಂಖ್ಯೆಗಳ ಸ್ಥಾನ ಯಾವುದು, ಯಾವುದು ದೊಡ್ಡ ಸಂಖ್ಯೆ, ಯಾವುದು ಚಿಕ್ಕ ಸಂಖ್ಯೆ ಅನ್ನೋದ್ರ ಬಗ್ಗೆ ಅರಿವಾಗುತ್ತೆ. ಚಟುವಟಿಕೆ 2ಕ್ಕೆ ಬರೋದಾದರೆ ಸಂಖ್ಯಾ ರಹಸ್ಯ ಪತ್ರ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈ ರೀತಿ ಇವೆ. ಚಟುವಟಿಕೆಯ ಸೂಚನೆಗಳು: ಇಲ್ಲಿ ಒಂದು ಕೋಷ್ಟಕವನ್ನು ನೀಡಲಾಗುತ್ತೆ. ಈ ಕೋಷ್ಟಕದಲ್ಲಿ ಅಕ್ಷರ ಹಾಗೂ ಅಂಕಿಯನ್ನು ಕೊಡಲಾಗುತ್ತೆ. ಅಂದರೆ ಒಂದೊಂದು ಅಂಕಿಗೆ ಒಂದೊಂದು ಅಕ್ಷರ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಕೋಷ್ಟಕದಲ್ಲಿರುವ ಅಕ್ಷರ ಹಾಗೂ ಅಂಕಿಯನ್ನು ಬಳಸ್ಕೊಂಡು ಮತ್ತೊಂದು ಕೋಷ್ಟಕವನ್ನು ರಚಿಸಿಕೊಂಡು ಆ ಕೋಷ್ಟಕದಲ್ಲಿ ಅಕ್ಷರಗಳನ್ನು ಕೊಟ್ಟಿರ್ತಾರೆ. ಆ ಅಕ್ಷರಗಳು 5 ಅಕ್ಷರಗಳಿಂದ ಇರುತ್ತದೆ. ಈಗ ವಿದ್ಯಾರ್ಥಿಗಳು ಅಕ್ಷರಗಳ ಅಂಕಿಯನ್ನು ಗುರುತಿಸಬೇಕು. ಪ್ರತಿಯೊಂದು ಅಕ್ಷರಗಳಿಗೂ ಒಂದೊಂದು ಅಂಕಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಪ್ರತಿಯೊಂದು ಅಕ್ಷರಕ್ಕೆ ಆ ಅಂಕಿ ಯಾವುದಿರುತ್ತೆ ಅಂತ ನೋಡಿಕೊಂಡು ಅವ್ರಿಗೆ ಕಡೆಗೆ ಒಂದು 5 ಅಂಕಿ ಸಂಖ್ಯೆ ಸಿಗುತ್ತೆ. ಆ 5 ಅಂಕಿ ಸಂಖ್ಯೆನ ಇಲ್ಲಿ ಕೋಷ್ಟಕದಲ್ಲಿ ಬರೀತಾ ಹೋಗಬೇಕು ಮತ್ತು ಆ 5 ಅಂಕಿಯ ಸಂಖ್ಯೆಯ ಪದರೂಪವನ್ನು ಇಲ್ಲಿ ಬರಿಬೇಕು. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ: BDEFI. ಇದನ್ನು ಪ್ರತಿನಿಧಿಸುವ ಸಂಖ್ಯೆ 2, 4, 5, 6, 9. ಇದೇ ರೀತಿ ಈ ಕೋಷ್ಟಕದಲ್ಲಿ 10 ಅಕ್ಷರಗಳನ್ನು ಕೊಟ್ಟು ಅದಕ್ಕೆ ಮಕ್ಕಳು ಸಂಖ್ಯೆಗಳನ್ನು ಬರೆದು ಅದನ್ನು ಪದರೂಪದಲ್ಲಿ ಬರಿಬೇಕು. ಇದಾದಮೇಲೆ ಡಿಕೋಡ್ ಮಾಡಿದ ಸಂಖ್ಯೆಗಳಲ್ಲಿ ಈ 3 ಸಂಖ್ಯೆಗಳ 4 ಗುಂಪುಗಳನ್ನಾಗಿ ಮಾಡಬೇಕು. ಈ 10 ಸಂಖ್ಯೆಗಳಲ್ಲಿ 3 ಸಂಖ್ಯೆಗಳ 4 ಗುಂಪಾಗಿ ಮಾಡಿ ಪ್ರತಿ ಗುಂಪಿನಲ್ಲಿ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಬೇಕು. ಅಂದರೆ 4 ಸಂಖ್ಯೆ ಒಂದೊಂದು ಗುಂಪಾಗುತ್ತೆ. 4 ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿದು ಬರ್ಕೊಬೇಕು. ಆ ಮೊತ್ತವನ್ನು ಪದರೂಪದಲ್ಲಿ ಮಕ್ಕಳು ಬರೀಬೇಕು. ಅದೇ ರೀತಿ ಇನ್ನೊಂದು ಚಟುವಟಿಕೆ. ಈ ಚಟುವಟಿಕೆಯಲ್ಲಿ ಅಕ್ಷರಕ್ಕೆ ಸಂಖ್ಯೆಗಳನ್ನು ಬಳಸದೆ ಆ ಅಕ್ಷರನೇ ಇಟ್ಕೊಂಡು ಡೈರೆಕ್ಟಾಗಿ ಸಂಕಲನ ಮಾಡಬೇಕು. ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ BCCDE ಹಾಗೂ GDABA. ಇದೆರಡನ್ನು ಕೂಡಿಸಿ, ಅಂದರೆ ಪ್ರತಿಯೊಂದು ಅಕ್ಷರಕ್ಕೆ ಯಾವ ಅಂಕಿ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಕೂಡಿಸಿ ಇಲ್ಲಿ ಉತ್ತರನ ಬರೀಬೇಕು. ಈ ರೀತಿ ಮಕ್ಕಳು ಒಂದು ಆಕ್ಟಿವಿಟಿನ ಮಾಡ್ಬೋದು. ಕೋಷ್ಟಕದಲ್ಲಿ ನೀಡಿರುವ ಅಕ್ಷರಗಳನ್ನು ಬಳಸಿಕೊಂಡು ಯಾವುದೇ 2 ಅಂಕಿಯ ಸಂಖ್ಯೆಗಳ ಮೊತ್ತವನ್ನು ಪ್ರತಿನಿಧಿಸಲು ಸಾಧ್ಯವೇ? ಇಲ್ಲ. ಮೇಲೆ ನೀಡಿರುವ ಕೋಷ್ಟಕದಲ್ಲಿರುವ ಎಲ್ಲ ಅಕ್ಷರಗಳನ್ನು ಬಳಸಿಕೊಂಡು 5 ಅಂಕಿಯ ಸಂಖ್ಯೆಗಳನ್ನು ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ಮೇಲೆ ನೀಡಿರುವ ಕೋಷ್ಟಕದಲ್ಲಿ 0 ಇಲ್ಲದೆ ಇರೋ ಕಾರಣ ಎಲ್ಲ 5 ಅಂಕಿಯ ಸಂಖ್ಯೆಗಳ ಮೊತ್ತವನ್ನು ಪ್ರತಿನಿಧಿಸಲು ಸಾಧ್ಯವಾಗದಿಲ್ಲ. 5 ಅಂಕಿಯ ಕನಿಷ್ಠ ಹಾಗೂ ಗರಿಷ್ಠ ಸಂಖ್ಯೆಗಳನ್ನು ಮೇಲೆ ನೀಡಿರುವ ಅಕ್ಷರಗಳನ್ನು ಬಳಸಿಕೊಂಡು ಬರೆಯಿರಿ ಅಂತ ಹೇಳಿದ್ದಾರೆ. ಅಂದರೆ 5 ಅಂಕಿಯ ಕನಿಷ್ಠ ಸಂಖ್ಯೆ ಮತ್ತು 5 ಅಂಕಿಯ ಗರಿಷ್ಠ ಸಂಖ್ಯೆ, ಈ 2 ಸಂಖ್ಯೆಗೆ ಅನುಗುಣವಾಗಿರುವ ಅಕ್ಷರವನ್ನು ಇಲ್ಲಿ ಬರಿಬೇಕು. ಸಂಖ್ಯೆಗಳನ್ನು ಅಕ್ಷರ ರೂಪದಲ್ಲಿ ತೋರಿಸಿ ನಿಮ್ಮ ಸ್ನೇಹಿತರೊಂದಿಗೆ ಆಟವನ್ನು ಆಡಿ. ಆ ಸಂಖ್ಯೆಗಳಲ್ಲಿನ ಅಂಕಿಗಳನ್ನು ಮತ್ತು ಸಂಖ್ಯೆಗಳ ಪದರೂಪವನ್ನು ಊಹಿಸಲು ಹೇಳಿ. ಈ ರೀತಿ ಪ್ರಶ್ನೆಗಳನ್ನು ಮಕ್ಕಳಿಗೆ ಉತ್ತರಿಸಲು ಹೇಳಿ. ಇದು ಒಂದು ಆಟದ ರೀತಿಯೂ ಸಹ ಆಗುತ್ತೆ. ಈಗ ಚಟುವಟಿಕೆ 3: ಮೊಬೈಲ್ ಸಂಖ್ಯೆಗಳು. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈ ರೀತಿ ಇವೆ.
ಚಟುವಟಿಕೆಯ ಸೂಚನೆಗಳನ್ನು ನೋಡೋದಾದರೆ, ನಿಮ್ಮ ತಂದೆ ತಾಯಿ ಮತ್ತು ಹಿರಿಯರ ಮೊಬೈಲ್ ಸಂಖ್ಯೆಯನ್ನು ಸಂಗ್ರಹಿಸಿ. ಅದನ್ನು ಇಲ್ಲಿ ಒಂದು ಕೋಷ್ಟಕವನ್ನು ರಚಿಸಿಕೊಂಡು ಆ ಕೋಷ್ಟಕದಲ್ಲಿ ಆ ಮೊಬೈಲ್ ಸಂಖ್ಯೆಯ ಮೊದಲು 5 ಸಂಖ್ಯೆ ಮತ್ತು ಕೊನೆಯ 5 ಸಂಖ್ಯೆಗಳನ್ನು ಆಯ್ಕೆ ಮಾಡಿಕೊಂಡು 2 5 ಅಂಕೆಯ ಸಂಖ್ಯೆಗಳನ್ನು ಕೋಷ್ಟಕದಲ್ಲಿ ಬರ್ಕೊಂಡು ಅದನ್ನು ಪದರೂಪದಲ್ಲಿ ಬರೆಯೋ ಒಂದು ಆಕ್ಟಿವಿಟಿ ಇದಾಗಿರುತ್ತೆ. 5 ಅಂಕಿಯ ಬೇರೆ ಬೇರೆ ಸಂಖ್ಯೆಗಳ ಪದರೂಪ ಹೇಗೆ ಬರೆಯೋದು ಅಂತ ಇದರಿಂದ ಮಕ್ಕಳಿಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಸ್ಥಾನ ಬೆಲೆ ಕೋಷ್ಟಕವನ್ನು ರಚಿಸಿ ಅದರಲ್ಲಿ ಸಂಖ್ಯೆಗಳನ್ನು ಪ್ರತಿನಿಧಿಸಲು ಹೇಳಿದ್ದಾರೆ. ಕೋಷ್ಟಕದಲ್ಲಿರುವ ಈ ಕೆಳಗಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮೊದಲನೇ ಹಾಗೂ 2ನೇ ಸಂಖ್ಯೆ, ಕೋಷ್ಟಕದಲ್ಲಿ ಹಲವು ಸಂಖ್ಯೆಗಳನ್ನು ಮಕ್ಕಳು ಬರ್ಕೊತಾರೆ. ಅದರಲ್ಲಿ ಮೊದಲನೇ ಸಂಖ್ಯೆ ಹಾಗೂ 2ನೇ ಸಂಖ್ಯೆಯನ್ನು ಮೊತ್ತವನ್ನು ಬರಿಬೇಕು ಮತ್ತು ಅದನ್ನು ಪದರೂಪದಲ್ಲಿ ಸಹ ಬರಿಬೋದು. ಮೊದಲನೇ ಸಂಖ್ಯೆ ಹಾಗೂ 5ನೇ ಸಂಖ್ಯೆ, 5ನೇ ಸಂಖ್ಯೆ ಹಾಗೂ 3ನೇ ಸಂಖ್ಯೆಯನ್ನು ಮೊತ್ತ, 3ನೇ ಹಾಗೂ 4ನೇ ಸಂಖ್ಯೆ, 4ನೇ ಮತ್ತು 2ನೇ ಸಂಖ್ಯೆ, ಈ ರೀತಿ ಹಲವು ಸಂಖ್ಯೆ 2 ಸಂಖ್ಯೆಗಳ ಮೊತ್ತವನ್ನು ಬರೆದು ಅದನ್ನು ಪದರೂಪದಲ್ಲಿ ಸಹ ಮಕ್ಕಳು ಬರಿಬೋದು. ಇದರಿಂದ ಪ್ರತಿಯೊಂದು ಸಂಖ್ಯೆಯನ್ನು ಯಾವ ರೀತಿ ಹೇಳ್ತೀವಿ, ಯಾವ ರೀತಿ ಓದ್ತೀವಿ ಮತ್ತು ಅದರ ಪದರೂಪ ಹೇಗಿರುತ್ತೆ ಅಂತ ಮಕ್ಕಳಿಗೆ ಗೊತ್ತಾಗುತ್ತೆ. ಇಲ್ಲಿ ನನ್ನ ಕಲ್ಪನೆ ನನ್ನ ರಚನೆ ಎಂಬ ಒಂದು ಭಾಗವನ್ನು ನೀಡಿದ್ದೇವೆ. ಇಲ್ಲಿ ಮಕ್ಕಳು ಏನನ್ನು ಕಲಿತಿದ್ದಾರೆ ಎಂಬುದನ್ನು ಒಂದು ಉದಾಹರಣೆ ಮೂಲಕ ಅಥವಾ ಅವರ ಸ್ವಂತ ವಾಕ್ಯದ ಮೂಲಕ ಇಲ್ಲಿ ಬರೆದು ಈ ಭಾಗವನ್ನು ಉಪಯೋಗಿಸ್ಕೊಳ್ತಾ ಹೋಗ್ಬೋದು. ಅದೇ ರೀತಿ ಇಲ್ಲಿ ಸ್ವಮೌಲ್ಯಮಾಪನ ಪ್ರಶ್ನೆಗಳನ್ನು ನೀಡಿದ್ದೇವೆ. ಇಲ್ಲಿ 10 ಪ್ರಶ್ನೆಗಳಿರುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಮಕ್ಕಳು ನೀಡ್ತಾ ಹೋಗಬೇಕು. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಭರ್ತಿ ಮಾಡಲು ಒಂದು OMR ಹಾಳೆಯನ್ನು ಸಹ ನೀಡಿದ್ದೇವೆ. ಅದರಂತೆ ಪ್ರತಿ ಪ್ರಶ್ನೆಗೂ ಯಾವುದು ಉತ್ತರ ಅಂತ ಮಗು ಇಲ್ಲಿ ಆ ಸರ್ಕಲ್ ಅನ್ನ ಡಾರ್ಕನ್ ಮಾಡೋದ್ರ ಮೂಲಕ ಉತ್ತರವನ್ನ ಕೊಡಬೇಕಾಗತ್ತೆ. ಧನ್ಯವಾದಗಳು.